ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ. ಏನಪ್ಪ ಇವರು ಕಂಟಕ ತಗೊಬಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತೀರಾ? ಅವ್ರ ಫ್ರೆಂಡ್ಸ್ ನೋಡಿ, ನಾವು ಮನೆಯಲ್ಲಿ ಬಳಸುವಂತಹ ತೆಂಗಿನಕಾಯಿಯ ಕಂಟಕನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿ ಕಂಟಕನ ನಾವು ಬಳಸ್ಕೊಂಡು ಯಾವ ರೀತಿ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು, ನಮ್ಮಲ್ಲಿರುವಂತಹ ಅಂದರೆ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಯಾವ ರೀತಿ ಹೋಗ್ಲಾಡಿಸೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಟಾಪಿಕ್ಕು ಫ್ರೆಂಡ್ಸ್. ಹಾಗಾಗಿ ಇಂದು ಅಂದರೆ ಇವತ್ತೊಂದು ದಿನ ಆಷಾಢ ಶುಕ್ರವಾರ, ಅದರಲ್ಲೂ ಕೊನೆಯ ಆಷಾಢ ಶುಕ್ರವಾರ ದಿನ ಅಲ್ವಾ. ಈ ಆಷಾಢ ಶುಕ್ರವಾರ ಈ ದಿನನ ನಾವು ಪರಮ ಪವಿತ್ರವಾದಂತಹ ಒಂದು ದಿನ ಅಂತ ಹೇಳಿ ಮತ್ತು ಶಕ್ತಿಯುತವಾದಂತಹ ದಿನ ಅಂತೇಳಿ ಆಷಾಢ ಮಾಸವನ್ನು ಒಂದು ದೈವಿಕ ಮಾಸ ಅಂತಲೂ ಸಹ ನಾವು ಒಂದು ಕರಿತೀವಿ. ಅದಕ್ಕೆ ಈ ಒಂದು ದಿನಕ್ಕೆ ನಾವು ಒಂದು ಪ್ರತ್ಯೇಕ ಸ್ಥಾನವನ್ನೇ ಕೊಟ್ಟಿದ್ದೀವಿ ಅಲ್ವಾ. ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಈ ಎರಡು ಅಂದರೆ ಶುಕ್ರವಾರ ಮಂಗಳವಾರ ಆಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಾಗಿರ್ಬೋದು, ಇಂತಹ ದಿನಗಳನ್ನ ನಾವು ಪ್ರತ್ಯೇಕವಾದಂತಹ ದಿನಗಳು ಅಂತ ಹೇಳಿ ನಾವು ಮನೆಯಲ್ಲಿ ವಾರ ಒಪ್ಪತ್ತುಗಳು ಮಾಡಿ ಮಾತೆ ಮಹಾಲಕ್ಷ್ಮಿನ ಫಸ್ಟು ಮೊದಲನೇದಾಗಿ ಮನೆ ದೇವರು, ನಂತರ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೆನೆದು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನಮ್ಮ ಹೆಣ್ಮಕ್ಳು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಸಹ ಮಾಡ್ತೀರಾ ಅಲ್ವಾ. ಹೌದು ಫ್ರೆಂಡ್ಸ್, ಅದೇ ಪ್ರಕಾರದಲ್ಲಿ ನೋಡಿ ಇವತ್ತು ದಿನ ನಾನು ನಿಮಗೆ ಇಲ್ಲಿ ತೆಂಗಿನಕಾಯಿಯ ಒಂದು ಚಿಪ್ಪನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ನಾವು ತೆಂಗಿನಕಾಯಿಯ ಚಿಪ್ಪು ಅಂತಲೂ ಕರಿತೀವಿ, ಇಲ್ಲ ತೆಂಗಿನಕಾಯಿಯ ಒಂದು ಕಂಠ ಅಂತೇಳಿ ಕರಿತೀವಿ. ಇದನ್ನ ನಾವು ವೇಸ್ಟಾಗಿ ನಾವು ತೆಂಗಿನಕಾಯಿನ ಬಳಸ್ಕೊಂಡು ವೇಸ್ಟಾಗಿ ಹೊರಗಡೆ ಹಾಕ್ತೀವಿ. ಅಂದರೆ ಒಳಗಡೆ ಇರುವಂತಹ ತೆಂಗಿನಕಾಯಿನ ಬಳಸ್ಕೊಂಡು ಈ ಒಂದು ಚಿಪ್ಪನ್ನು ನಾವು ಹೊರಗಡೆ ಬಿಸಾಕ್ತೀವಿ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ನೀರನ್ನ ಸ್ನಾನಕ್ಕೆ ನೀರು ಕಾಯಿಸುವಂತಹ ಒಲೆಗೂ ಸಹ ಹಾಕ್ತೀವಿ. ಈ ಕಂಟನ ಹಾಕಿದ್ರೆ ಇದರಿಂದನೂ ಸಹ ನೀರು ಬಿಸಿಯಾಗುತ್ತೆ ಅಲ್ವಾ. ಅದ್ರ ಜೊತೆಗೆ ಕಾಯಿ ಅಂದರೆ ತೆಂಗಿನಕಾಯಿ ಇಲ್ಲದೇ ಯಾವ ಒಂದು ಶುಭ ಕಾರ್ಯಗಳು ನಡೆಯಲ್ಲ. ಜೊತೆಗೆ ತೆಂಗಿನಕಾಯಿ ಮನೆಯಲ್ಲಿ ಯಥೇಚ್ಛವಾಗಿ ಇರಬೇಕು ಅಂತ ಹೇಳ್ತೀವಿ ಅಲ್ವಾ. ಯಥೇಚ್ಛವಾಗಿ ತೆಂಗಿನಕಾಯಿ ಇದ್ದರೆ ಮಾತೆ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಯೂರ್ತಾರೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ಪ್ರತಿಯೊಬ್ಬರೂ ಸಹ ತೆಂಗಿನಕಾಯಿನ ಬಳಸ್ಕೊಂಡು ಅಂದರೆ ತೆಂಗಿನಕಾಯಿನ ಚಿಪ್ಪನ್ನ ಬಳಸ್ಕೊಂಡು ಇವತ್ತಿನ ದಿನ ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ ಫ್ರೆಂಡ್ಸ್. ಅಂದರೆ ಇವತ್ತು ಆಷಾಢ ಶುಕ್ರವಾರ ದಿನ ನೀವು ರಾತ್ರಿ ಎಲ್ಲರೂ ಮಲಗಿದಂತಹ ಸಮಯದಲ್ಲಿ, ಅಂದರೆ ರಾತ್ರಿ ಎಲ್ಲರೂ ಮಲಗಿದಂತಹ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಈ ತೆಂಗಿನಕಾಯಿ ಒಳಗಡೆ ನಾನು ಕೆಲವೊಂದು ವಸ್ತುಗಳನ್ನ ನಿಮಗೆ ತೋರಿಸ್ತೀನಿ. ಕೆಲವೊಂದು ವಸ್ತುಗಳನ್ನ ನೀವು ಇಟ್ಟು ನೀವು ಮಲಗೋದ್ರಿಂದ, ಅಂದರೆ ಆದಷ್ಟು ನಿಮ್ಮ ಮನೆಯ ಸದಸ್ಯರಿಗಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗಾಗಿರ್ಬೋದು, ಯಾರಿಗೂ ಸಹ ನೀವು ಹೋಗ್ಬೋದು. ಆದಷ್ಟು ಗುಪ್ತವಾಗಿ ಅಂದರೆ ರಹಸ್ಯವಾಗಿ ನೀವು ಇದನ್ನ ಬಚ್ಚಿಡಬೇಕಾಗುತ್ತೆ. ಇದನ್ನ ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ನಡೆಯುವಂತಹ ಸಮಸ್ಯೆ ಆಗಿರ್ಬೋದು, ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ, ಎಷ್ಟು ದುಡ್ಕೋ ಬಂದ್ರೂ ಸಹ ನಮಗೆ ಸಾಕಾಗ್ತಾ ಇಲ್ಲ, ಬೆಳಗ್ಗೆಯಿಂದ ಕಷ್ಟಪಟ್ಟು ನಾವು ದುಡಿತೀವಿ ಆದರೂ ಸಹ ಕೈಯಲ್ಲಿ ₹1 ಉಳಿತಾ ಇಲ್ಲ, ಸಾಲದ ಮೇಲೆ ಸಾಲ ಜಾಸ್ತಿ ಆಗ್ತಾ ಇದೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಬಿಡೋರಿಗೆ ಬಿಡೋಕ್ಕಾಗ್ತಾ ಇಲ್ಲ, ನಮ್ಗೆ ಯಾರು ಅಮೌಂಟ್ ಕೊಡಬೇಕು ಅಂತಂದ್ರು ಅವರು ನಮಗೆ ಸತಾಯಿಸ್ತಾನೆ ಇದ್ದಾರೆ, ದುಡ್ಡು ಕೊಡ್ತಾ ಇಲ್ಲ, ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು, ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಅಗೋಚರ ಶಕ್ತಿಗಳ ಒಂದು ಕಾಟ ಆಗಿರ್ಬೋದು, ಯಾವುದೇ ಒಂದು ನಿಮಗೆ ಸಮಸ್ಯೆ ಇರಲಿ, ಅದರಲ್ಲೂ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ, ಈ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆನ ಯಾವ ರೀತಿ ಹೋಗ್ಲಾಡಿಸ್ಕೊಳ್ಳೋದು ಅಂತ ಅನ್ನೋದೇ ಇವತ್ತಿನ ಇದೊಂದು ಟಾಪಿಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕಂಠನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾರೆ, ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ, ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿ. ಅದ್ರ ಜೊತೆಗೆ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ, ಸಿದ್ಧಿಶಾಸ್ತ್ರದಲ್ಲೂ ಸಹ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಈ ತೆಂಗಿನಕಾಯಿನ ಈ ಒಂದು ಕಂಠನ ಅಂದರೆ ಈ ಒಂದು ಚಿಪ್ಪನ್ನು ಬಳಸ್ಕೊಂಡು ಯಾವ ರೀತಿ ನಮ್ಮ ಆರ್ಥಿಕ ಸಮಸ್ಯೆನ ಹೋಗ್ಲಾಡಿಸೋದು ಅಂತ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ನಾನು ತೆಂಗಿನಕಾಯಿನ ಚಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಇವತ್ತು ಆಷಾಢ ಕೊನೆಯ ಶುಕ್ರವಾರವಾದ್ರಿಂದ ನೀವು ಇದೊಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂತಂದರೆ ಇವತ್ತೊಂದು ದಿನ ನೀವು ಈ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರ ಜೊತೆಗೆ ಈ ದಿನ ಲಕ್ಷ್ಮೀ ದೇವಿ ಮತ್ತು ದುರ್ಗಾದೇವಿನ ನೀವು ಆರಾಧನೆ ಮಾಡಿದರೆ ಅತ್ಯಂತ
ಅತ್ಯಂತ ಶುಭ ಫಲ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರ ಗ್ಯಾಸ್ ಸ್ಟವ್ ಕೆಳಗಡೆ ಈಗ ನಾನು ತಿಳಿಸ್ಕೊಡುವಂತಹ ವಸ್ತುಗಳನ್ನ ನೀವು ಇಡಿ. ಈ ವಸ್ತುಗಳನ್ನ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಇಡೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿ ಯೋಗ ಉಂಟಾಗುತ್ತದೆ, ಸಾಲ ಬಾಧೆಗಳು ನಿವಾರಣೆ ಆಗುತ್ತದೆ. ಒಟ್ಟಾರೆಯಾಗಿ ಹಣ ವೃದ್ಧಿಸುವಂತಹ ಏಕೈಕ ತಂತ್ರ ಇದು ಅಂತಲೇ ಹೇಳ್ಬೋದು. ನಮಗೆ ಇದನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ತಂತ್ರಗಾರಿಕೆ ಅದರಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ತಂತ್ರಗಾರಿಕೆಯಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ಇಂದಿನ ಕಾಲದಲ್ಲಿರುವಂತಹ ನಮ್ಮ ಹಿರಿಯರು ಸಹ ಇದನ್ನ ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊತಾ ಇದ್ರಂತೆ. ಹಾಗಾಗಿ ಅವರು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂಥ ಜೀವನವನ್ನು ಅವರು ನಡೆಸ್ತಾ ಇದ್ರಂತೆ. ಹಾಗಾಗಿ ಹಿರಿಯರು ಮಾಡಿಕೊಂಡಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದರಲ್ಲೂ ಈ ಆಷಾಢ ಶುಕ್ರವಾರ ದಿನ ಈ ಪ್ರಕಾರದಲ್ಲಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ನಿಮಗೆ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ರಾತ್ರಿ ಎಲ್ಲರೂ ಮಲಗಿದಂತಹ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಬಹಳ ಸುಲಭವಾದಂಥ ಮತ್ತು ಪವರ್ಫುಲ್ ಆದಂಥ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದು ಪರಿಹಾರ ಶಾಸ್ತ್ರ ತಿಳಿಸ್ಕೊಟ್ಟಿರೋದ್ರ ಜೊತೆಗೆ ನಮ್ಮ ಪುರಾತನ ಕಾಲದ ಮತ್ತು ನಮ್ಮ ಹಿರಿಯರು ಸಹ ಇದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಈ ವಸ್ತುಗಳನ್ನ ಅಂದರೆ ಈಗ ನಾನು ತೋರಿಸ್ಕೊಂಡಂತಹ ಕೆಲವೊಂದು ವಸ್ತುಗಳನ್ನ ನೀವು ರಾತ್ರಿ ಸ್ಟವ್ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಗ್ಯಾಸ್ ಸ್ಟವ್ ಕೆಳಗಡೆ ಇದನ್ನ ಇಡುವುದರಿಂದ ನಿಮಗೆ ಅದೃಷ್ಟ ಬರುತ್ತೆ. ಹಣ ಐಶ್ವರ್ಯ ಅದೃಷ್ಟ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆದಂಥ ಒಂದು ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸಂಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಬಂದಿರುವಂತಹ ದಾರಿದ್ರ್ಯಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಕಣ್ಣಿನ ದೃಷ್ಟಿಯಾಗಿರ್ಬೋದು, ಇಲ್ಲ ನರದೃಷ್ಟಿಯಾಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಂಥ ಎಲ್ಲ ಸಮಸ್ಯೆಗಳನ್ನು ಒಡೆದೋಡಿಸುವಂಥ ಶಕ್ತಿ ಈ ಒಂದು ತೆಂಗಿನಕಾಯಿಯ ಚಿಪ್ಪಿಗೆ ಇದೆ ಅಂತಲೇ ನಾವು ಹೇಳ್ಬೋದು. ಹಂಗಂತೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಮತ್ತು ಸಿದ್ಧೇಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಈ ಪರಿಹಾರನ ನೀವು ಮಾಡೋದ್ರಿಂದ ಬೆಳಗಾಗೋದ್ರೊಳಗೆ ನಿಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ. ಅದೃಷ್ಟ ಅಂತ ಅನ್ನೋದು ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ವಿಪರೀತವಾದ ಧನ ಪ್ರಾಪ್ತಿ ಉಂಟಾಗುತ್ತೆ. ನಾನಾ ಮೂಲಗಳಿಂದ ನಿಮಗೆ ಹಣ ಬರುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಇದು ಅದೃಷ್ಟವನ್ನು ತಂದುಕೊಡುವಂತಹ ಅದರ ಜೊತೆಗೆ ಐಶ್ವರ್ಯವನ್ನು ಪ್ರಾಪ್ತಿಯಾಗಿ ಮಾಡುವಂತಹ ಒಂದು ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಒಣಮೆಣಸಿನಕಾಯಿನ ತೋರಿಸ್ತಾ ಇದ್ದೀನಿ. ಇದು ನೀವು ತೆಂಗಿನಕಾಯಿಯ ಒಂದು ಚಿಪ್ಪನ್ನು ತೆಗೆದುಕೊಳ್ಳಿ. ಇದ್ರ ಜೊತೆಗೆ ನೀವು ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಒಣಮೆಣಸಿನಕಾಯಿ ನೋಡಿ, ಒಣಮೆಣಸಿನಕಾಯಿನ ನೀವು ನೋಡಿ ಚಿಕ್ಕದಾದಂಥ ಒಣಮೆಣಸಿನಕಾಯಿಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದನ್ನು ತೆಗೆದುಕೊಂಡು ಇದು ಎಷ್ಟಿದೆ ಅಂತ ಗೊತ್ತಿಲ್ಲ, ನಿಮ್ಮ ಮುಷ್ಟಿಯಲ್ಲಿ ಎಷ್ಟು ಇರುತ್ತೋ ಅಷ್ಟು ಒಣಮೆಣಸಿನಕಾಯಿನ ತೆಗೆದುಕೊಳ್ಳಿ. ಅಂದರೆ ಬೇಕಾದ್ರೆ ನೀವು ಒಂದು 5-6 ಒಣಮೆಣಸಿನಕಾಯಿನೂ ಸಹ ನೀವು ತೆಗೆದುಕೊಳ್ಬೋದು. ಪ್ರತಿಯೊಂದು ಮನೆಯಲ್ಲೂ ಅಡುಗೆ ಮನೆ ಅಂತ ಅನ್ನೋದು ಬಹಳ ಮುಖ್ಯ ಅಲ್ವಾ. ಪ್ರತಿಯೊಬ್ಬರಿಗೂ ಸಹ ಅಡುಗೆ ಮಾಡಿ ನಾವು ಎಲ್ಲರ ಆರೋಗ್ಯವನ್ನು ಕಾಪಾಡ್ತೇವೆ. ಅಂದರೆ ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಅಡುಗೆ ಮಾಡಿ ಮನೆಯ ಸದಸ್ಯರೆಲ್ಲರೂ ಸಹ ಊಟ ಮಾಡಿ ನಾವು ಸಹ ಊಟ ಮಾಡೋದ್ರಿಂದ ಆರೋಗ್ಯ ವೃದ್ಧಿಸ್ತೀವಿ ಅಲ್ವಾ. ಅಂದರೆ ಆರೋಗ್ಯ ವೃದ್ಧಿಸುತ್ತೆ. ಇದ್ರ ಜೊತೆಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ, ಇಲ್ಲ ಗಂಡ ಮಾತು ಕೇಳ್ತಾ ಇಲ್ಲ, ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ನಡೆಯುವಂತಹ ಅನಾವಶ್ಯಕವಾದಂತಹ ಅಂದರೆ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಕಾಣ್ತಾ ಇಲ್ಲ, ಬರೀ ಜಗಳಗಳು, ಕದನಗಳು, ಕಿರಿಕಿರಿಗಳೇ ಆಗ್ತಾಯಿದೆ ಮನೆಯಲ್ಲಿ ಅಂತಂದರೆ, ಮತ್ತು ಕೈಯಲ್ಲಿ ₹1 ಸಹ ನಮಗೆ ಉಳಿತಾ ಇಲ್ಲ ಅಂತಂದರೆ ಇದ್ರ ಜೊತೆಗೆ ಮೇಯ್ನಾಗಿ ಕಾಡುವಂಥ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವುದೇ ಕೆಲಸ ಕೈ ಹಾಕಿದರೂ ಸಹ ನಮಗೆ ಯಶಸ್ಸು ಏಳಿಗೆ ಸಿಗ್ತಾ ಇಲ್ಲ ಅಂತ ಅವರು ಈ ಪರಿಹಾರನ ಮಾಡ್ಕೊಳ್ಳಿ. ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಒಣಮೆಣಸಿನ್ಕಾಯಿನ ತೋರಿಸ್ತಾ ಇದ್ದೀನಲ್ವ. ಈ ಒಣಮೆಣಸಿನ್ಕಾಯಿನ ನೀವು ಒಂದು 5-6 ಒಣಮೆಣಸಿನ್ಕಾಯಿನೂ ತೆಗೆದುಕೊಳ್ಬೋದು. ಇಲ್ಲ ನೀವು ನಾನು ತೋರಿಸ್ತಾ ಇರುವಂತಹ ನೋಡಿ ಅದೇ ಚಿಕ್ಕದಾದಂತಹ ಒಣಮೆಣಸಿನ್ಕಾಯಿನ ತೆಗೆದುಕೊಳ್ಳಿ. ನೋಡಿ, ನಾನು ಇಷ್ಟು ತೋರಿಸ್ತಾ ಇದ್ದೀನಲ್ವಾ, ಈ ಥರ ಅಲ್ಲಿ ಒಂದು 8-10 ಒಣಮೆಣಸಿನ್ಕಾಯಿ ಇರ್ಬೋದು ಫ್ರೆಂಡ್ಸ್. ಇಷ್ಟನ್ನು ನೀವು ತೆಗೆದುಕೊಂಡು ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇದ್ರ ಜೊತೆಗೆ ನೀವು ನೋಡಿ ನಾನಿಲ್ಲಿ ನಿಮಗೆ ಕಪ್ಪು ಸಾಸಿವೆನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಕಪ್ಪು ಸಾಸಿವೆನೂ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ 1 ಸ್ಪೂನಷ್ಟು ಕಪ್ಪು ಸಾಸಿವೆನ ತೆಗೆದುಕೊಳ್ಳಿ. ಇಲ್ಲ ಕಪ್ಪು ಸಾಸಿವೆ ಇಲ್ಲ ಅಂತಂದರೆ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕಪ್ಪು ಸಾಸಿವೆ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ನಾವು ಅಡುಗೆ ರುಚಿಯನ್ನು ಹೆಚ್ಚಿಸೋದಕ್ಕೆ ಈ ಕಪ್ಪು ಸಾಸಿವೆನ ಉಪಯೋಗಿಸ್ತೀವಿ ಅಲ್ವಾ. ಅದ್ರ ಜೊತೆಗೆ ಅಕಸ್ಮಾತ್ ಇಲ್ಲ ಅಂತೇಳಿದರೆ ನೀವು ಈ ಬಿಳಿ ಸಾಸಿವೆ ಇದೆ ಅಲ್ವಾ, ಈ ಬಿಳಿ ಸಾಸಿವೆನೂ ಸಹ ನೀವು
ತೆಗೆದುಕೊಳ್ಬೋದು. ಈ ಬಿಳಿ ಸಾಸಿವೆನ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ದೃಷ್ಟಿದೋಷ ಆಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ಅಗೋಚರ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನು ಹೋಗಲಾಡಿಸುವಂಥ ಶಕ್ತಿ ಈ ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸಿವೆಗೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ಇಂಥ ಎಲ್ಲ ಸಮಸ್ಯೆಗಳನ್ನು ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಕಾಡ್ತಾನೇ ಇರುತ್ತೆ. ಇದು ಕಾಡ್ತಾನೇ ಇರುತ್ತೆ ಅಲ್ವಾ. ಇದ್ರ ಜೊತೆಗೆ ಮೇನಾಗಿ ಕಾಡುವಂಥದ್ದು ಹಣಕಾಸಿನ ಸಮಸ್ಯೆ ಅಲ್ವಾ. ಇಂತಹ ಸಮಸ್ಯೆಗಳೆಲ್ಲವನ್ನು ಬಗೆಹರಿಸಿಕೊಳ್ಳುವಂತಹ ಒಂದು ಒಳ್ಳೆಯ ತಂತ್ರ ಅಂತಲೇ ನಾವು ಇದನ್ನ ಹೇಳ್ಬೋದು. ನೋಡಿ, ಇದು 1 ಸ್ಪೂನಷ್ಟು ಕಪ್ಪು ಸಾಸಿವೆನಾದರೂ ಹಾಕ್ಕೊಳ್ಳಿ, ಇಲ್ಲ 1 ಸ್ಪೂನಷ್ಟು ಒಂದು ಬಿಳಿ ಸಾಸಿವೆನಾದರೂ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ. ನಂತರ ಇದನ್ನ ನೀವು ಏನು ಮಾಡಿ